ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯೇ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದಂತ ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಶ್ರವಣ್ ಫೋನ್ ಮಾಡಿರ್ತಾನೆ ಭೂಮಿಗೆ. ಭೂಮಿ ನಿನ್ನ ಮನೆಗೆ ಬರಲ್ವೇನಮ್ಮ? ಇಲ್ಲಿ ಶಾರದಾ ನಿನ್ನೆಯಿಂದ ಒಂದು ತುತ್ತು ಊಟ ಕೂಡ ಮಾಡ್ತಾಯಿಲ್ಲ. ಏನು ಮಾಡಬೇಕನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಕಾರ್ ತೊಗೊಂಡು ಬರ್ತೀನಿ, ಈಗ ಬೇಗ ಬಂದುಬಿಡು ಅಂತೇಳಿ ಕೇಳ್ಕೊತಾನೆ. ಭೂಮಿ ಇದ್ಕೊಂಡು ಹೇಗೆ ಬರೋದು ಸಾಹೇಬ್ರೆ? ಮನೆ ಬಿಟ್ಟು ಬರಬೇಡ, ಆಚೆ ಹೋಗು ಅಂತ ಹೇಳಿದ್ದಾರೆ ಸಾಹೇಬರು. ನಾನು ಹೇಗೆ ಬರಲಿ ಅಂತ ಹೇಳ್ತಾ ಇರ್ತಾರೆ. ಅದೇನು ಮಾಡ್ತೀವಿ ಗೊತ್ತಿಲ್ಲ ಭೂಮಿ, ನೀನು ಬರಲೇಬೇಕು ಮನೆಗೆ ಅಂತ ಕರಿತಾ ಇರ್ತಾರೆ ಶ್ರವಣು. ಹಾಗಾದರೆ ನೀವು ಒಂದು ಕೆಲಸ ಮಾಡಿ ಸಾಹೇಬ್ರೆ, ಈಗ ಶಾರದಮ್ಮನಿಗೆ ನೀವು ವಿಡಿಯೋ ಕಾಲ್ ಮಾಡಿ ನಾನು ಮಾತಾಡಿ ಸಮಾಧಾನ ಮಾಡಿ ಊಟ ಮಾಡಿಸ್ತೀನಿ ಅಂದಾಗ, ಇಷ್ಟೇನಾ ಭೂಮಿ ನೀನು ಅರ್ಥ ಮಾಡ್ಕೊಂಡಿರೋದು? ವಿಡಿಯೋ ಕಾಲ್ ಮಾಡಿ ಊಟ ಮಾಡಿಸ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಬರಲ್ವಾ ಆಗಿದ್ರಿ ಅಂತೇಳಿ ಕೇಳ್ತಾರೆ. ಸಾಹೇಬ್ರೆ ಅದು ಸಾಹೇಬ್ರೆ ಇದು ಸಾಹೇಬ್ರೆ ಅಂತ ಮಾತಾಡ್ತಾ ಇರ್ತಾಳೆ. ಬಿಡಮ್ಮ ಹೋಗಲಿ, ಇಷ್ಟೇ ನೀನು ನನ್ನ ಮೇಲೆ, ನಮ್ಮ ಹೆಂಡ್ತಿ ಮೇಲೆ ನನ್ನ ಮೇಲೆ ಪ್ರೀತಿ ಇರೋದು ಅಂತ ಶ್ರವಣ್ ತುಂಬ ಬೇಜಾರು ಮಾಡ್ಕೊತಾನೆ. ಆದರೆ ಸಾಹೇಬ್ರೆ ಈ ರೀತಿ ಇರಬೇಕಾದಾಗ ಹೇಗೆ ಸಾಹೇಬ್ರೆ ನಾನು ಬರೋದು ಅಂತೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಆಯಿತು ಬಿಡಮ್ಮ ಅಂತ ತುಂಬ ಬೇಜಾರು ಮಾಡಿಕೊಂಡು ಫೋನ್ನ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿದ ತಕ್ಷಣ ಏನೇ ಭೂಮಿ ಸಾಹೇಬ್ರೆ ಅಂತೇಳಿ ಹೇಳ್ತಲೇ ಇರ್ತಾಳೆ. ಆದರೂ ಕೂಡ ಕಟ್ ಮಾಡಿರ್ತಾರೆ ಶ್ರವಣ್ ಆಲ್ರೆಡಿ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ಶಾರದಾ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಏನು ಲಕ್ಷ್ಮಕ್ಕ ಮಾಡೋದು ಅಂತ ಅಂದಾಗ, ಭೂಮಿ ನಿನ್ನ ಅವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅಂದರೆ ಇವಾಗ ಶಾರದಮ್ಮ ಊಟ ಮಾಡಿಲ್ಲ ಅಂದರೆ ನೀನು ಹೋಗಿ ಅವ್ರಿಗೆ ಊಟ ಮಾಡಿಸ್ತೀಯ ಅಂತ ನಿನ್ನ ಯೂಸ್ ಮಾಡ್ಕೋತಿದ್ದಾರೆ ಭೂಮಿ, ಹೋಗಬೇಡ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಸಿಟ್ಟು ಮಾಡಿಕೊಂಡು ಅವ್ರ ಮುಖ ನೋಡಿ ಸುಮ್ಮನೆ ಭೂಮಿ ರೂಮ್ ಒಳಗಡೆ ಹೊರಟೋಗ್ತಾಳೆ. ಅಂದರೆ ಅವಳಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ, ಅಷ್ಟು ಅವ್ರನ್ನೆಲ್ಲ ಹಚ್ಕೊಂಡಿರ್ತಾಳಲ್ವ. ಸೊ ಈಗ ಬಿಟ್ಟಿರೋಕ್ಕಾಗ್ತಾರಲ್ಲ ಅವ್ರನ್ನೆಲ್ಲ. ಸೊ ಇಲ್ಲಿ ಒಂದು ಕಡೆಯಿಂದ ದೇವಿ ಏನಿದು ಆಟನೇ ಆಟ. ಏಕೆಂದರೆ ಭೂಮಿ ಮನೆ ಬಿಟ್ಟು ಆಚೆ ಹೋದ್ಲು, ಸಂಗೀತ ನೆಲಕ್ಕೆ ಬಿದ್ಲು. ಇನ್ನು ಅಜ್ಜಿ ಕತೆ ಆ ನೋವಲ್ಲೇ ಕೊರ್ಗಿ ಇರಲ್ಲ, ಅವರು ಹೋಗ್ತಾರೆ. ನಾನೇ ರಾಜ್ಯಭಾರ ಮಾಡ್ಬೋದಲ್ಲ ಅಂತೇಳಿ ಆ ಚೇರ್ನ ನೋಡ್ತಾ ಇರ್ತಾಳೆ. ಆ ಚೇರ್ನ ನೋಡಿಬಿಟ್ಟು ಆ ಚೇರ್ ಮೇಲೆ ಬಂದು ಕೂತ್ಕೊಂಡು ಲೆವೆಲ್ ಮಾಡ್ತಾ ಇರ್ತಾಳೆ. ಇನ್ನು ಅಂಜು ಇದ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡು ಏನು ಮಾವು ಮಾಡ್ತಾಯಿದ್ದೀಯ ಅಂತ ಕೇಳಿದಾಗ, ನೋಡು ಬೇಬಿ, ಈ ಚೇರು ಅಜ್ಜಿ ಹೋದ್ಮೇಲೆ ಮಾನಸ್ವಿನಿನೂ ಇನ್ನು ಮನೆ ಬಿಟ್ಟು ಆಚೆ ಹೋಗಾಯಿತು. ಇವಳು ಇರೋಳು ಡೂಪ್ಲಿಕೇಟ್ ಮಾನಸ್ವಿನಿ. ಅದಾದಮೇಲೆ ಇನ್ನು ಫೈನಲಿ ಇದು ನನ್ನದೇ ರಾಜ್ಯಭಾರ, ನಾನು ಬಿಟ್ಟರೆ ಇನ್ನಿನ್ಯಾರು ಇಲ್ಲಿ ರಾಜ್ಯಭಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ತುಂಬ ದುರಂಕಾರದಿಂದ ಮಾತಾಡಿಕೊಂಡು ಆ ಚೇರ್ ಮೇಲೆ ಕೂತ್ಕೊಂಡು ಇದು ಮಾಡ್ತಾ ಇರ್ತಾಳೆ. ಅಂಜಿತ್ಕೊಂಡು ಮಾಮ್ ಎಸ್ ಮಾಮ್ ಇದೆಲ್ಲ ಕರೆಕ್ಟು ಮಾಮ್, ವಾವ್ ತುಂಬ ಚೆನ್ನಾಗಿದೆ ಮಾಮ್ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಸೊ ಅವ್ರಿಗೇನು ಗೊತ್ತಾ, ಇವಾಗ ಆರಾಮಾಗಿ ಅವಳು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ. ಇವಳು ಡೂಪ್ಲಿಕೇಟ್ ಮಾನಸ್ವಿನಿ. ಸಂಗೀತ ನೋಡಿದ್ರೆ ನೆಲಕ್ಕೆ ಬಿದ್ದವಳೆ, ಭೂಮಿ ಮನೆ ಬಿಟ್ಟು ಹೋದ್ಲು. ಸೊ ಇನ್ನೇನು ಅಜ್ಜಿ ಅದೇ ನೋವಲ್ಲೇ ಕೊರ್ಗಿ ಅವರು ಕೂಡ ಒಂದಿನ ಹೋಗ್ತಾರೆ. ಸೊ ಇದೆಲ್ಲ ನಾವೇ ರಾಜ್ಯಭಾರ ಮಾಡ್ಬೋದಲ್ಲ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಆ ರೀತಿ ಮಾತಾಡಬೇಕಾದಾಗ ಅಜ್ಜಿ ಬಂದುಬಿಡ್ತಾರೆ. ಏನು ಮಾಡ್ತಿದ್ದೀರಾ ಅಂತೇಳಿ. ಅಷ್ಟೊತ್ತಿಗೆ ಬೇಗ ಎದ್ಬಿಟ್ಟು ಆ ಚೇರ್ ಅಲ್ಲಾಡ್ತಿರ್ತದಲ್ವ, ಅದು ನನಗೆ ಇಟ್ಕೊಂಡು ನಿಂತ್ಕೋತಾರೆ. ಏನಿಲ್ಲ ಅತ್ತೆ, ನೀವು ಬೇರೆ ತುಂಬ ಹುಷಾರಿರ್ಲಿಲ್ಲಲ್ವಾ, ಅಂದರೆ ತುಂಬ ಟೆನ್ಷನಲ್ಲಿ ಲೋವಲ್ಲಿ ಇದ್ರಲ್ವಾ, ನಿಮಗೆ ಸ್ವಲ್ಪ ಸಮಾಧಾನ ಮಾಡಿ ಹೋಗೋಣ ಅಂತೇಳಿ ಬಂದೆ ಅತ್ತೆ ಅಂತೇಳಿ ಸುಳ್ಳು ಹೇಳ್ತಾಳೆ ದೇವ್ಯಾನಿ. ಅಜ್ಜಿ ಕೇಳೋದು ಒಂದೇ, ನೀವು ಸಮಾಧಾನ ಮಾಡಬೇಕು ಅಂತ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಾನು ಒಬ್ಬಳೇ ಇರಬೇಕು ಅಂತ ಅನ್ನಿಸಿದೆ ಅಂತ ಅಜ್ಜಿ ಹೇಳ್ತಾರೆ. ಸೊ ಅಜ್ಜಿ ಬಂದು ದಿವಾನ್ ಮೇಲೆ ಕೂತ್ಕೊಂಡಾಗ ಮಾನಸ್ವಿನಿ ಬಂದು, ಅಂದರೆ ಅಶ್ವಿನಿ, ಡೂಪ್ಲಿಕೇಟ್ ಅಶ್ವಿನಿ ಬಂದು ನಿಂತ್ಕೊಂಡು ದೇವಿಯನಿಗೆ ಈ ಚೇರ್ ಬಿಟ್ಟು ಕೊಡ್ತೀನಂತ ಅದು ಹೇಗೆ ಅಂದ್ಕೊಂಡ್ಲು. ಇದು ಯಾವತ್ತಿದ್ರೂ ನನ್ನದೇ ಚೇರು ರಾಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನೇನು ಸೊ ಫೈನಲಿ ಇಲ್ಲಿ ಒಂದು ಕಡೆ ಪಾಪ ಸಂಗೀತ ತುಂಬ ಫೀಲಿಂಗಿಂದ ತುಂಬ ಬೇಜಾರದಿಂದ ಬರ್ತಾನೆ ನೋಡೋಕೆ ಅಜ್ಜಿತ್ತು. ಯಾಕೆಂದರೆ ಸಂಗೀತ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಂಟ್ ಆಗಿರ್ತಾಳಲ್ವ. ಸೊ ಹಾಗಾಗಿ ಅವ್ನ ಗೋಳೆಲ್ಲ ಹೇಳ್ಕೊತಾನೆ. ತುಂಬ ಬೇಜಾರಾಗ್ತಿರುತ್ತೆ. ಅಮ್ಮ ಒಂದೇ ಒಂದು ಸರಿ ಎದ್ದಾಳಮ್ಮ, ಅಜಿತ್ ಅಂತ ಕರಿಯಮ್ಮ ಪ್ಲೀಸ್ ಅಮ್ಮ ಅಂತೇಳಿ ಬೇಡ್ಕೋತಾ ಇರ್ತಾನೆ. ರಿಕ್ವೆಸ್ಟ್ ಮಾಡ್ತಾನೆ ಅಂದರೆ ಅಷ್ಟಿಷ್ಟು ರಿಕ್ವೆಸ್ಟ್ ಮಾಡಲ್ಲ. ಅವಳಿಗೆ ಎಚ್ಚರಿಕೆನೇ ಇರಲ್ಲ, ಹಿಂಗಿದ್ದಾಳ್ತಾಳೆ. ಅಮ್ಮ ಇದಕ್ಕೆಲ್ಲ ನೀನೇ ಅಮ್ಮ ಕಾರಣ. ನೀನು ಅಂಜುನ ಮದುವೆ ಆಗು ಅಂತ ಹೇಳಿದೆ, ನನಗೆ ಅಂಜು ಮೇಲೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಈ ರೀತಿ ಬೇರೆ ಸೊಸೆನ ಮದುವೆ ಮಾಡ್ಕೊಂಡು ಬಂದು ಬೇರೆ ಹುಡುಗಿನ ಅಗ್ರಿಮೆಂಟ್ ಮಾಡಿಕೊಂಡು ನೀನು ಮುಂದೆ ಬಂದು ನಿಲ್ಲಿಸ್ದೆ. ನೀನು ನೋಡಿದ್ರೆ ಅವಳ ತಲೆ ಮೇಲೆ ಹತ್ಕೊಂಡು ಮೆರೆಸ್ದೆ, ಆದರೆ ಅವಳು ನೋಡಿದ್ರೆ ಈ ರೀತಿ ಮಾಡೋದ್ಲು ಅಮ್ಮ. ಇದೆಲ್ಲ ನೀನೇ ಕಾರಣ. ಅದನ್ನು ನೋಡಿ ಈ ರೀತಿ ತಪ್ಪು ಮಾಡಿದ್ದು ನಂದು ತಪ್ಪಿದೆ. ನಾನು ಕೂಡ ಈ ರೀತಿ ಮಾಡಬಾರ್ದಿತ್ತು. ನೀನು ಯಾವ ಹುಡುಗಿನ ತೋರಿಸ್ತೀಯಾ ಆ ಹುಡುಗಿನ ನಾನು ಮದುವೆ ಮಾಡ್ಕೊತೀನಿ ಅಮ್ಮ, ಪ್ಲೀಸ್ ಅಮ್ಮ ಎದ್ದೋಳಮ್ಮ, ಒಂದೇ ಒಂದು ಸರಿ ಅಜಿತ್ ಅಂತ ಕರಿಯಮ್ಮ ನನ್ನ ಪ್ಲೀಸ್ ಅಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ.
ಸೊ ಅವ್ರಿಗೆ ಎಚ್ಚರಿಕೆನೇ ಇರಲ್ಲ ಇದೆಲ್ಲ ಹೇಳಬೇಕಾದಾಗ. ತುಂಬ ಬೇಜಾರು ಮಾಡಿಕೊಂಡು ಸಿಕ್ಕಾಪಟ್ಟೆ ಅಳ್ತಾ ಇರ್ತಾನೆ. ಒಂದೇ ಒಂದು ಸರಿ ಅಮ್ಮ ಅಜಿತ್ ಅಂತ ಕರಿಯಮ್ಮ ಸಾಕು, ಮಗನೇ ಅಂತ ತಲೆ ಸವರಮ್ಮ ಸಾಕು ನನಗೆ ಪ್ಲೀಸ್ ಅಮ್ಮ ಅಂತೇಳಿ ತುಂಬ ಕನ್ವಿನ್ಸ್ ಮಾಡ್ತಾನೆ. ಸೊ ಪಾಪ ಅಯ್ಯಮ್ಮನಿಗೆ ಎಚ್ಚರಿಕೆನೇ ಇರಲ್ಲ. ಅಜಿತನ ಗೋಳಲ್ಲೇ ಹೇಳ್ಕೊತಾನೆ, ಇವಳು ನೋಡಿದ್ರೆ ಇಷ್ಟೊಂದು ಮೋಸ ಮಾಡಿ ಹೊರಟೋದ್ಲಮ್ಮ, ಅವಳ ನನ್ನ ಮನೆ ಕರ್ಕೊಂಡು ಬಂದೆ, ಆದರೆ ಈ ರೀತಿ ಎಲ್ಲ ಮಾಡಿಬಿಟ್ಲು ಅಮ್ಮ ನನಗೆ ಅಂತೇಳಿ ತುಂಬಾ ನೊಂದ್ಕೊತಾನೆ. ಸೊ ಇನ್ನೇನು ಅಷ್ಟರಲ್ಲೇ ನಚ್ಚಿ ಬರ್ತಾನೆ. ನಚ್ಚಿ ಬಂದ್ಬಿಟ್ಟು ಅವನು ಕೂಡ ಹೋಗಿ ಒಂದು ಟ್ರಿಪ್ ಅಳ್ತಾನೆ ಅವ್ರ ಅಮ್ಮನ ಹತ್ರ. ಅಮ್ಮನಿಗೆ ಏನಾಯಿತು ಅಂತೇಳಿ ರಿಕ್ವೆಸ್ಟ್ ಮಾಡಿ ಎಲ್ಲನೂ ಕೇಳ್ಕೊತಾನೆ. ಅಪ್ಪು ಇದ್ಕೊಂಡು ಅವರು ಕೋಮಕ್ಕೆ ಹೊರಟೋಗಿದ್ದಾರೆ ಕಣೋ ಅಂದಾಗ, ಅಣ್ಣ ಏನಾಯಿತು ಅಣ್ಣ ಅಂತ ಹೋಗಿ ಅವ್ರ ಅಣ್ಣನ ಹಗ್ ಮಾಡ್ಕೊತಾನೆ. ಅಮ್ಮನಿಗೆ ಏನು ಈ ರೀತಿ ಪರಿಸ್ಥಿತಿ ಬಂದುಬಿಡ್ತಲ್ಲ, ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಏನಿಲ್ಲ ಕಣೋ, ಇದಕ್ಕೆಲ್ಲ ಕಾರಣ ಆ ಭೂಮಿ ಅಂತ ಹೇಳಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಡಾಕ್ಟರ್ ಬರ್ತಾರೆ. ಸೊ ಇನ್ನೇನು ಡಾಕ್ಟರ್ ಬಂದ ತಕ್ಷಣ, ಡಾಕ್ಟರ್ ಏನಾಗಿದೆ ನಮ್ಮ ಅಮ್ಮನಿಗೆ, ಏನಾಗುತ್ತೆ, ಯಾವಾಗ ಎಚ್ಚರಿಕೆ ಆಗುತ್ತೆ, ಕೋಮಾ ಸ್ಟೇಜಲ್ಲಿ ಇರೋರೆಲ್ಲ ಬೇಗನೆ ಎಚ್ಚರಿಕೆ ಆಗ್ಬೋದಲ್ವಾ ಅಂತ ನಚ್ಚಿನೇ ಹೇಳ್ತಾನೆ. ಎಸ್ ನೀನು ಹೇಳ್ತಿರೋದು ಕರೆಕ್ಟಾಗಿ ಗೆಸ್ ಮಾಡಿದ್ಯಾ, ಸೊ ಒಂದು ನಿಮಿಷ ಚೆಕ್ ಮಾಡಬೇಕು, ಅವ್ರು ಯಾವುದೇ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೋಗಿ ಪರೀಕ್ಷೆಗಳು ಮಾಡ್ತಾ ಇರ್ತಾರೆ. ಸೊ ಅಪ್ಪನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾನೆ ನಚ್ಚಿ. ಅವನಿಗೆ ಒಂದು ಫೋನ್ ಬರುತ್ತೆ ಅಜ್ಜಿದು. ಹೊರಗಡೆ ಬಂದು ಫೋನಲ್ಲಿ ಮಾತಾಡ್ತಾನೆ, ಅಜ್ಜಿ ಅಂತ ಹೇಗಿದ್ದಾಳೋ ಸಂಗೀತ ಅಂದಾಗ, ಹಾಂ ಅಜ್ಜಿ ನಾಳೆನೇ ತುಂಬ ಚೆನ್ನಾಗಿ ಹುಷಾರಾಗ್ತಾರಂತ ಡಾಕ್ಟರ್ ಹೇಳಿದ್ದಾರೆ ಅಜ್ಜಿ, ನೀವು ಆರಾಮಾಗಿರಿ ಅಂತ ಧೈರ್ಯ ಹೇಳ್ತಾನೆ ಅಜ್ಜಿತ್ತು. ಸೊ ಅಜ್ಜಿ ಇದ್ಕೊಂಡು, ನಾನು ಇವಾಗ ಇವ್ರ ಹತ್ರ ಪುರೋಹಿತರ ಹತ್ರ ಮಾತಾಡಿದೆ, ಅಂದರೆ ಅವ್ರ ಹತ್ರ ಮಾತಾಡಿದ ತಕ್ಷಣವೇ ಅವರು ಒಂದು ಪೂಜೆ ಮಾಡಬೇಕು, ಕಠಿಣ ವ್ರತ ಅದು ಅಂತ ಹೇಳಿದರು ಅಂದಾಗ, ಅಜ್ಜಿ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ವ್ರತನ ಮಾಡ್ತೀನಿ ಅಂದಾಗ, ಬಿಡ್ತು ಅನ್ನೋ ಅಜಿತು, ಈಗ ನನ್ನ ಮಗಳು ನೋವಲ್ಲಿರೋದೆ ನಾನು ತುಂಬ ಬೇಜಾರಾಗ್ತಿದೆ, ಇನ್ನು ನೀನು ಬೇರೆ ನಾನು ಅವ್ರಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅವ್ರ ಪಕ್ಕದಲ್ಲಿ ನೀನು ಮಲಗಬೇಕಂತ ಇದೆಯೇನೋ, ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಅಜ್ಜಿ ಬೈತಾರೆ. ಆಯಿತು ಅಜ್ಜಿ, ಅದೇನಾದರೂ ಕಠಿಣ ಆಗಿರಲಿ, ನಾನು ಮಾಡ್ತೀನಿ ಹೇಳಿ ಅಜ್ಜಿ ಅಂತೇಳಿ ಅಜಿತ್ ಕೇಳ್ತಾನೆ. ಸೊ ಅದು ಯಾವ ವ್ರತ ಅಂತ ಕೇಳ್ಕೊಂಡು ನಿನ್ಗೆ ಹೇಳ್ತೀನಿ ಅಂತ ಕೂಡ ಹೇಳ್ತಾರೆ ಅಜ್ಜಿ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಅಲ್ಲಿ ರಾಮಣ್ಣ ಮತ್ತು ಇಲ್ಲೊಂದು ಕಡೆ ಶ್ರವಣು ಎಲ್ಲರೂ ಕೂಡ ಬಂದ್ಬಿಟ್ಟು, ಅಳಿಯಂದರೆ ಧೈರ್ಯ ತೊಗೊಳ್ಳಿ, ನಮ್ಮ ಮಗಳು ಹುಷಾರಾಗ್ತಾರೆ, ನಾನು ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಅವರು ಒಂದು ವ್ರತ ಮಾಡೋಕ್ಕೆ ಹೇಳಿದ್ದಾರೆ, ಅದು ಯಾವ ಟೈಮು ಏನು ಅಂತೆಲ್ಲ ಕೇಳಿಕೊಂಡು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರವಣ್ಗೆ ಮತ್ತೆ ಧೈರ್ಯ ಹೇಳ್ತಾರೆ. ಶ್ರವಣ್ ನೀನು ಕೂಡ ಆರಾಮಾಗಿರೋ, ನಿಮ್ಮ ಅಕ್ಕನಿಗೆ ಏನೂ ಆಗಲ್ಲ ಅಂತ ಅಜ್ಜಿ ಹೇಳ್ತಾರೆ. ದೇವಿಯನ್ನು ಇದ್ಕೊಂಡು ಬಾವ, ಅತ್ತೆ ಮಾತಿನ ಮೇಲೆ ನಂಬಿಕೆ ಇಲ್ವಾ, ಇಲ್ಲಾಂದರೆ ಪುರೋಹಿತರ ಮೇಲೆ ನಂಬಿಕೆ ಇಲ್ವಾ, ಅವ್ರು ಹೇಳಿರೋದು ಯಾವುದಾದ್ರೂ ಇವತ್ತಿಗೂ ಫೇಲ್ಯೂರ್ ಆಗಿದೆಯಾ, ಎಲ್ಲ ಆಗುತ್ತೆ ತಾನೇ ಅಂತ ಹೇಳ್ಬಿಟ್ಟು ದೇವಿಯನಿಗೆ ಕೂಡ ನಾಟಕ ಆಡ್ತಾಳೆ ಅಲ್ಲಿ ನಿಂತ್ಕೊಂಡು. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಇವಳು ನನ್ನ ಮನೆಗಿರಲ್ಲ, ಈ ಊರಿಗೆ ಇರಲ್ಲ ಅಂಥೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಭೂಮಿ ಹೊರಟಿರ್ತಾಳೆ. ಸೊ ಅಷ್ಟರಲ್ಲೇ ಯಾರು ಬಂದು ಕಾಪಾಡ್ತಾರಂತ ನಾವು ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ವಿಡಿಯೋ ನೋಡ್ರಿಗೆಲ್ಲ ವಿಡಿಯೋ ಮುಖಾಂತರ ಧನ್ಯವಾದಗಳು ಹೇಳ್ತಾ, ಹಾಗೆ ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ ನಿನ್ನ ಜೊತೆ ನನ್ನ ಕತೆ. ನೀನು ಇತ್ತೀಚೆಗೆ ಗೊತ್ತಾಗ್ಬಿಡುತ್ತೆ ವಿಷಯ, ಅಜಿತ್ ಭೂಮಿ ಹೊಂದಾಗ್ತಾರೆ, ಮನೆಯವರಿಗೆಲ್ಲ ಸತ್ಯಗಳು ಗೊತ್ತಾಗುತ್ತೆ, ಇವರಿಬ್ಬರು ಚೆನ್ನಾಗಿರ್ತಾರೆ, ಮತ್ತು ಒಬ್ಬೊಬ್ಬರು ಲವ್ ಪ್ರಪೋಸ್ ಮಾಡ್ಕೊತಾರಂತ ನಾನು ಅಂದ್ಕೊಂಡೆ. ಸೊ ಇಲ್ಲಿ ಬೇರೆ ಟ್ವಿಸ್ಟೇ ಇಟ್ಬಿಟ್ಟಿದ್ದಾರೆ, ಒಬ್ಬರು ನೋಡಿದ್ರೆ ಒಬ್ಬರು ನೋಡೋ ಥರ ಆಗೋಗ್ಬಿಟ್ಟಿದೆ. ಎಲ್ಲ ಅಶ್ವಿನಿ ಮಾಡಿದ್ದು ಬಂಡವಾಳ ಇದೆಲ್ಲ. ಸೊ ನಾಳೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.